ಇವತ್ತು ನಾನು ಸ್ನಾನ ಮಾಡಬೇಕಾದ್ರೆ ಆಲಮ್ ಹಚ್ಕೊತಾ ಇದ್ದೆ. ಇದು ಆಲಮ್, ಇಂಗ್ಲೀಷ್ ವರ್ಡ್ ಇದೆ ಆಲಮ್ ಅಂತ. ಕನ್ನಡದಲ್ಲಿ ಇದಕ್ಕೆ ಸ್ಫಟಿಕ ಅಂತಾರೆ, ಫಿಟ್ಕರಿನೂ ಅಂತಾರೆ. ಸೊ ಸ್ನಾನ ಮಾಡಬೇಕಾದ್ರೆ ಹಚ್ಕೊತಾ ಇದ್ದೆ. ಅವಾಗ ನನಗೆ ತಲೆಯಲ್ಲಿ ಬಂತು, ನಾನು ಇದರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದ್ದಾವೆ, ಅದು ಶೇರ್ ಮಾಡ್ಬೋದು, ತುಂಬ ಜನಕ್ಕೆ ಯೂಸ್ಫುಲ್ ಆಗ್ಬೋದು ಅಂತ ಈ ವಿಡಿಯೋನ ಇವತ್ತು ಶೂಟ್ ಮಾಡ್ತಾ ಇದ್ದೀನಿ. ಸೊ ಇದು ತುಂಬ ವರ್ಷದಿಂದ ಜನ ಹಳೆ ಕಾಲದಲ್ಲಿನೂ ತುಂಬ ಯೂಸ್ ಮಾಡ್ತಿದ್ರು. ನಮ್ಮ ತಾತನೂ ಯೂಸ್ ಮಾಡ್ತಿದ್ರು. ಆಫ್ಟರ್ ಶೇವ್ ಅಂತ ಯೂಸ್ ಮಾಡೋರು. ನಾನು ಚಿಕ್ಕವಳಿದ್ದಾಗ ನೋಡ್ತಿದ್ದೆ, ನಮ್ಮ ತಾತ ಯಾವಾಗಲೂ ಶೇವ್ ಮಾಡಿದ್ದಾದ್ಮೇಲೆ ಹಚ್ಕೊತಿದ್ರು. ಸೊ ಅದು ಹಚ್ಕೊಂಡ್ಮೇಲೆ ಅವ್ರ ಮುಖ ಒಂಥರ ಗ್ಲೋಯಿ ಕಾಣ್ತಿತ್ತು. ಅವಾಗ ನನಗೆ ಗೊತ್ತಾಗಲಿಲ್ಲ ಅದು ಏನು ಅಂತಲೂ ಗೊತ್ತಿರಲಿಲ್ಲ, ಯಾಕೆ ಹಚ್ಕೊತಾರೆ ಅನ್ನೋದು ಗೊತ್ತಿರಲಿಲ್ಲ. ಬಟ್ ಇವಾಗ ಗೊತ್ತಾಗಿದೆ ಯಾಕೆ ಹಚ್ಕೊತಿದ್ರು ಅಂತ. ಎಷ್ಟೊಂದು ಬೆನಿಫಿಟ್ಸ್ ಇದ್ದಾವೆ, ಆಯುರ್ವೇದದಲ್ಲಿನೂ ಮೆನ್ಷನ್ ಮಾಡಿದ್ದಾರೆ ಇದರ ಬೆನಿಫಿಟ್ಸ್ ಬಗ್ಗೆ. ಇದು ಆ್ಯಕ್ಚುಲಿ ಸ್ಕಿನ್ಗೆ, ಹೇರಿಗೆ ಎಲ್ಲದಕ್ಕೂ ತುಂಬ ಬೆನಿಫಿಟ್ ಕೊಡುತ್ತೆ. ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ. ನೀರಲ್ಲಿನೂ ಯೂಸ್ ಮಾಡ್ಬೋದು, ನೀರು ಕ್ಲೀನ್ ಮಾಡೋಕ್ಕೆ. ನೀರಿಗೆ ಏನಾದರೂ ಡರ್ಟ್ ಇದ್ದರೆ, ಕಸ ಇದ್ದರೆ ಅದನ್ನು ಇದು ಕ್ಲೀನ್ ಮಾಡುತ್ತೆ. ಆಮೇಲೆ ನೀರಿಗೆ ಕ್ಲೋರಿನ್ ಸ್ಮೆಲ್ ಇರುತ್ತೆ, ಸೊ ಅದನ್ನು ದೂರ ಮಾಡುತ್ತೆ. ನಮ್ಮ ಸ್ವೆಟ್ ಆಗುತ್ತೆ, ತುಂಬ ಅಂಡರ್ ಆರ್ಮ್ ಸ್ಮೆಲ್ ಇರುತ್ತೆ, ಅಥವಾ ಶೂಸ್ ಹಾಕೊಳ್ಳೋರಿಗೆ ಕಾಲಿಗೆಲ್ಲ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ, ಸೊ ಅದನ್ನು ದೂರ ಮಾಡುತ್ತೆ. ಸೊ ನಾವು ಇದನ್ನು ನೀರಲ್ಲಿ, ಇದು ಪೌಡರ್ ಫಾರ್ಮಲ್ಲಿನೂ ಸಿಗುತ್ತೆ, ಈ ಥರ ರಾಕ್ ಫಾರ್ಮಲ್ಲಿನೂ ಸಿಗುತ್ತೆ. ಸೊ ನೀರಲ್ಲಿ ನಾವು ಸ್ನಾನ ಮಾಡಬೇಕಾದ್ರೆ ಬಕೆಟಲ್ಲಿ ನೀರು ತುಂಬಿಕೊಂಡು ಅದರಲ್ಲಿ ಒಂದು 10-20 ಟೈಮ್ಸ್ ಇದನ್ನು ಹಿಂಗೆ ಗೋಳಾಡಿಸಿದ್ರೆ ಆ ಥರನೂ ಯೂಸ್ ಮಾಡ್ಬೋದು. ಅದರ್ವೈಸ್ ನಾವು ಪೌಡರ್ ಫಾರ್ಮಲ್ಲಿ ಏನು ಆಲಮ್ ಸಿಗುತ್ತೆ ಅದನ್ನು ಒಂದು ಚುಟ್ಕಿಯಷ್ಟು ಅಥವಾ ಹಾಫ್ ಟೀ ಸ್ಪೂನಷ್ಟು ಹಾಕ್ಕೊಂಡು ನೀರಲ್ಲಿ ಸ್ವಲ್ಪ ಹೊತ್ತು ಬಿಟ್ಟರೆ ನೀರು ಕ್ಲೀನ್ ಆಗುತ್ತೆ. ಫುಲ್ ಬಾಡಿಗೆ ನಾವು ಸ್ನಾನ ಮಾಡಿದ್ಮೇಲೆ ಫುಲ್ ಬಾಡಿಗೆ ಆ ನೀರು ಹೋಗುತ್ತಲ್ಲ, ಸೊ ಫುಲ್ ಬಾಡಿಗೆ ಎಲ್ಲೆಲ್ಲಿ ಸ್ವೆಟ್ ಇದೆ, ಏನೇನಿದೆ ಅದೆಲ್ಲ ಅದಕ್ಕೆ ಓಡರ್ ದೂರ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಕಿನ್ನಿಗೆ ಸ್ಕಿನ್ ಡಾರ್ಕ್ನೆಸ್ ಆಗಲಿ, ಸ್ಕಿನ್ ಪ್ಯಾಚಸ್ ಆಗಲಿ, ಪಿಂಪಲ್ಸ್ ಮಾರ್ಕ್ಸ್ ಇರುತ್ತೆ ಸ್ಕಿನ್ ಮೇಲೆ, ಅಥವಾ ಎಲ್ಬೋಗೆ ಡಾರ್ಕ್ನೆಸ್ ಇರುತ್ತೆ, ಕುತ್ತಿಗೆ ಹತ್ರ ಡಾರ್ಕ್ನೆಸ್ ಇರುತ್ತೆ, ಸೊ ಅದನ್ನೆಲ್ಲ ದೂರ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ನಾವು ಫೇಸ್ಗೂ ಯೂಸ್ ಮಾಡ್ಬೋದು. ಸ್ವಲ್ಪ ಇದಕ್ಕೆ ನೀರು ಹಾಕಿ ಡೈರೆಕ್ಟ್ ಫೇಸಿಗೇನು ಅಪ್ಲೈ ಮಾಡ್ಬೋದು, ಅಥವಾ ನೀರಲ್ಲಿ ಹಾಕಿ ಪೌಡರ್ ಹಾಕಿ ಅಥವಾ ಇದನ್ನು ಗೋಳಾಡಿಸಿ ನಾವು ಫೇಸ್ ವಾಶ್ನು ಮಾಡ್ಬೋದು. ಸೊ ಇದು ಫೇಸ್ಗೆ ಟೈಟ್ ಮಾಡುತ್ತೆ. ಇದು ಆಸ್ಟ್ರಿಂಜೆಂಟ್ ಪ್ರಾಪರ್ಟೀಸ್ ಇರುತ್ತೆ ಇದಕ್ಕೆ. ಸೊ ಹಾಗಾಗಿ ಸ್ಕಿನ್ಗೆ ಸ್ವಲ್ಪ ಟೈಟ್ನೆಸ್ ಕೊಡುತ್ತೆ, ಹಾಗಾಗಿ ಸ್ವಲ್ಪ ಸ್ಕಿನ್ ಡ್ರೈ ಫೀಲ್ ಆಗುತ್ತೆ. ಸೊ ಇದು ಡ್ರೈನೆಸ್ ಫೀಲ್ ಆದರೆ ಮಾಯ್ಶ್ಚರೈಸರ್ ಹಚ್ಕೋಬೋದು, ಅಥವಾ ಕೊಕೊನಟ್ ಆಯಿಲ್ ಹಚ್ಕೋಬೋದು. ಯಾವುದೇ ನ್ಯಾಚುರಲ್ ಆಯಿಲ್ ಹಚ್ಕೊಂಡ್ರೆ ಇನ್ನೂ ಒಳ್ಳೆಯದು. ಸೊ ಅದು ಒಂದು ರೀತಿ ಆ ಥರ ಯೂಸ್ ಮಾಡ್ಬೋದು. ಇದು ನಾವು ಮೌತ್ ವಾಶ್ಗೆನೂ ಯೂಸ್ ಮಾಡ್ಬೋದು. ನಮ್ಮ ಬಾಯಿದು ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಊಟ ಆದಮೇಲೆ, ಅಥವಾ ನಾರ್ಮಲಿ ಕೂಡ ಸ್ಮೆಲ್ ಬರ್ತಾ ಇರುತ್ತೆ. ಸೊ ನಾವು ಇದನ್ನು ಒಂದು ಗ್ಲಾಸಲ್ಲಿ ಒಂದು ಚುಟ್ಕಿಯಷ್ಟು ಪೌಡರ್ ಹಾಕ್ಕೊಂಡು, ಅಥವಾ ಸೇಮ್ ಇದೇ ಕಲ್ಲು ತೊಗೊಂಡು ನೀರಲ್ಲಿ ಗೋಳಾಡಿಸಿ ಅದರಿಂದ ಗಾರ್ಗಲ್ ಮಾಡಿದರೆ, ಮೌತ್ ವಾಶ್ ಮಾಡಿದರೆ ಅದು ಸ್ಮೆಲ್ನ ದೂರ ಮಾಡುತ್ತೆ. ಆಮೇಲೆ ಅಂಡರ್ ಆರ್ಮ್ಸ್ ನಾನು ಹೇಳಿದ್ನಲ್ಲ ತುಂಬ ವರ್ಷ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಸೊ ಇನ್ಸ್ಟೆಂಟ್ ಡಿಫ್ರೆನ್ಸ್ ನಿಮಗೆ ಕಾಣುತ್ತೆ. ಸೊ ಒಂದೆರಡು ಸಲ ರಬ್ ಮಾಡಬಾರ್ದು ಅಷ್ಟೇ. ಅಟ್ಲೀಸ್ಟ್ ಒಂದು 10 ಟೈಮ್ಸ್ 15 ಟೈಮ್ಸ್ ಹೀಗೆ ನಾವು ಸ್ವಲ್ಪ ಇದಕ್ಕೆ ವೆಟ್ ಮಾಡಿ ಅಂಡರ್ ಆರ್ಮ್ಸ್ಗೆ ರಬ್ ಮಾಡಿದರೆ ಇಮಿಜಿಯೇಟ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಅಷ್ಟು ಇಫೆಕ್ಟಿವ್ ಇದೆ. ಸೊ ಇದು ಹೇರ್ ವಾಶ್ಗೂ ಯೂಸ್ ಮಾಡಬಹುದು. ಸೊ ಡ್ಯಾಂಡ್ರಫ್ ಆಗಲಿ, ಅಥವಾ ಇನ್ನೇನು ಗ್ರೇ ಹೇರ್ಗೇನು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ನೀರಲ್ಲಿ ಯೂಸ್ ಮಾಡಬೇಕಾದ್ರೆ ಹೇರ್ ವಾಶ್ಗೆ ಯೂಸ್ ಮಾಡಬೇಕಾದ್ರೆ ಜಾಸ್ತಿ ಅದನ್ನು ಯೂಸ್ ಮಾಡಬಾರ್ದು. ಅದಕ್ಕೆ ಯಾಕಂದರೆ ಇದರಲ್ಲಿ ಡ್ರೈ ಮಾಡುತ್ತೆ ಇದು, ಹಂಗಾಗಿ ಹೇರ್ನು ತುಂಬ ಡ್ರೈ ಆಗೋಗುತ್ತೆ. ಸೊ ಹೇರ್ ವಾಶ್ ಮಾಡಬೇಕಾದ್ರೆ ಸ್ವಲ್ಪ ಒಂದು 4-5 ಸಲ ನಾವು ನೀರಲ್ಲಿ ಹಿಂಗೆ ಗೋಳಾಡಿಸಿ ಯೂಸ್ ಮಾಡಿದರೆ ಅದರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತಾ ಅಂತ ಹೇಳ್ತಾರೆ. ಆಲಮ್ ಮೌತ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಏನಾದರೂ ಏನಂತಾರೆ ಕ್ಯಾವಿಟಿ ಇರುತ್ತೆ, ಅಥವಾ ಹುಳ ಹತ್ಕೊಂಡಿರುತ್ತೆ ಅಲ್ಲಿಗೆ, ಸೊ ಅದರಲ್ಲಿನೂ ಹೆಲ್ಪ್ ಮಾಡುತ್ತೆ. ನಾವು ಕೆಮಿಕಲ್ ಇರೋದು ಮೌತ್ ವಾಶ್ನ ಯೂಸ್ ಮಾಡೋದಕ್ಕಿಂತ ಕಡಿಮೆ ದುಡ್ಡಲ್ಲಿ ನಾವು ಫಿಟ್ಕರಿ ಯೂಸ್ ಮಾಡಿದರೆ ನ್ಯಾಚುರಲ್ ವೇಯಲ್ಲಿ ನಾವು ನಮ್ಮ ಓರಲ್ ಹೆಲ್ತ್ಗೆ ಚೆನ್ನಾಗಿ ಇಟ್ಕೋಬಹುದು. ಸೊ ಇನ್ನೊಂದು ಯೂಸ್ ಏನಂದರೆ ಕ್ರ್ಯಾಕ್ಡ್ ಹೀಲ್ಸ್ ಇರ್ತಾವಲ್ಲ, ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಯಾರಿಗಾದ್ರು. ಸೊ ಕ್ರ್ಯಾಕ್ಡ್ ಹೀಲ್ಸ್ಗೆನೂ ಹೆಲ್ಪ್ಫುಲ್ ಇರುತ್ತೆ. ಸೊ ನಾವು ಬರೀ ಅದನ್ನು ಸ್ವಲ್ಪ ವೆಟ್ ಮಾಡಿಕೊಂಡು ಹೀಲ್ಸ್ ಮೇಲೆ ರಬ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ದಿನ ಆದಮೇಲೆ ಅದಕ್ಕೂ ರಿಲೀಫ್ ಸಿಗುತ್ತೆ. ಕ್ರ್ಯಾಕ್ಡ್ ಹೀಲ್ಸ್ ಎಲ್ಲ
ರಿಕವರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಕಿನ್ ಇಚಿಂಗ್ ಆಗ್ತಾ ಇರುತ್ತೆ, ತುಂಬ ಜನಕ್ಕೆ ಇಚಿ ಸ್ಕಿನ್ದು ಪ್ರಾಬ್ಲಮ್ ಇರುತ್ತೆ. ಸೊ ಆಲಮ್ ಹಚ್ಕೊಂಡಿದ್ದಕ್ಕೆ ಆ ಪ್ರಾಬ್ಲಮ್ನು ದೂರ ಆಗುತ್ತೆ. ಸ್ಕಿನ್ಗೆ ನಾವು ಅದನ್ನು ಅಪ್ಲೈ ಮಾಡಿದರೆ ಪೋರ್ಸ್, ಓಪನ್ ಪೋರ್ಸ್ ಎಲ್ಲ ಶ್ರಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಓಪನ್ ಪೋರ್ಸ್ ಪ್ರಾಬ್ಲಮ್ನು ಕಡಿಮೆ ಆಗುತ್ತೆ. ಸೊ ಈ ಚಿಕ್ಕದಲ್ಲ, ತುಂಬ ದೊಡ್ಡ ಸೈಜಲ್ಲಿ ಬರುತ್ತೆ. ಬಟ್ ಈ ಸಿಂಪಲ್ ಆಗಿರೋ ಕಲ್ಲಿಂದ ನಮಗೆ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ನಾವು ಪಾರ್ಲರಲ್ಲಿ ಹೋಗಿ ಅಥವಾ ಎಷ್ಟೊಂದು ಕೆಮಿಕಲ್ ಇರೋ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿ ಎಷ್ಟೊಂದು ದುಡ್ಡು ಹಾಕ್ತೀವಿ. ಸೊ ಈ ಸಿಂಪಲ್ ಆಗಿ ಒಂದು 10 ರೂಪೀಸ್ ಫಿಟ್ ಕರಿ ಇಷ್ಟು ಒಂದು ಕಲ್ಲು ತೊಗೊಂಡು ಬಂದರೆ ಎಷ್ಟೊಂದು ದಿನ ಹೋಗುತ್ತೆ ನಮಗೆ. ಸೊ ಆಲಮ್ದು ಎಷ್ಟೊಂದು ಬೆನಿಫಿಟ್ಸ್ ಇದ್ದಾವೆ. ನಾವು ಆಲಮ್ ಯೂಸ್ ಮಾಡಿ ಎಷ್ಟೊಂದು ಕ್ರೀಮ್ಗಳು ಅಥವಾ ಕೆಮಿಕಲ್ ಪ್ರಾಡಕ್ಟ್ಸ್ಗಳೆಲ್ಲ ಸ್ಕಿಪ್ ಮಾಡ್ಬೋದು, ತುಂಬ ದುಡ್ಡನ್ನು ಉಳಿಸ್ಬೋದು. ಸೊ ಒಂದು ಚಿಕ್ಕದು ಇಷ್ಟು ಆನ್ಲೈನು ಸಿಗುತ್ತೆ, ಬಾರ್ ಥರ ಸಿಗುತ್ತೆ, ಅದನ್ನೂ ತರಿಸ್ಕೋಬೋದು. ಬಟ್ ನಾನು ಏನು ಸಜೆಸ್ಟ್ ಮಾಡೋದಂದರೆ ನಮ್ಮದು ಯಾವುದಾದ್ರೂ ಗ್ರೋಸರಿ ಶಾಪಲ್ಲಿ ಹೋಗಿ ತೊಗೊಂಡ್ರೆ ನಮಗೆ ಕಡಿಮೆ ದುಡ್ಡಲ್ಲಿನೇ ಸಿಕ್ಬಿಡುತ್ತೆ. ಸೊ ಒಂದು ಚಿಕ್ಕದ ಬಾರ್ನು ತುಂಬ ದಿನ ಹೋಗುತ್ತೆ, ನಾವು ತುಂಬ ದಿನ ಯೂಸ್ ಆಗುತ್ತೆ. ಸೊ ಆಲಮ್ನ ನೀವು ಯೂಸ್ ಮಾಡಿ ನೋಡಿ, ಖಂಡಿತ ನಿಮಗೆ ರಿಸಲ್ಟ್ ಇಮಿಜಿಯೇಟ್ಲಿ ಸಿಗುತ್ತೆ. ಇದು ಪರ್ಸ್ನಲಿ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಇಷ್ಟೇ ಹೇಳಿ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.